ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ 80% ಕಮಿಷನ್ ಆರೋಪವನ್ನ ಆರ್ ಅಶೋಕ್ ಮಾಡಿದ್ರು. ಇದು ಕಮಿಷನ್ ಸರ್ಕಾರ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. 80% ಕಮಿಷನ್ ಸರ್ಕಾರ ಇದು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಗುತ್ತಿಗೆದಾರರೇ ಆರೋಪ ಮಾಡ್ತಾ ಇದ್ದಾರೆ. ಇದು ಸುಳ್ಳ ನಿಜಾನ? 80% ಹೇಗಾಗತ್ತೆ ಮಾತಾಡ್ತಾರೆ ಅಂತ ಡೆಪ್ಯೂಟಿ ಸ್ಪೀಕರ್ ಕೇಳಿದ್ದಾರೆ. 80% ಕಮಿಷನ್ ಇಲ್ಲ ಅಂದ್ರೆ 60% ಒಪ್ಕೋತೀರಾ? ಅಶೋಕ್ ಪ್ರಶ್ನೆ ಮಾಡ್ತಾರೆ. ನಮ್ಮ ಮೇಲೆ 40% ಕಮಿಷನ್ ಅನ್ನೋ ಆರೋಪ ಬಂದಾಗ ಡಂಗೂರ ಸಾರ್ಬಿಟ್ರಲ್ಲ, ಈಗ ನಿಮ್ಮ ಮೇಲೆ ಇಂಥದ್ದೊಂದು ಆರೋಪ ಇದೆ, ಏನ್ ಹೇಳ್ತೀರಾ ಅಂತ ಆರ್ ಅಶೋಕ್ ಕೇಳಿದ್ರು. ಕೈಯಲ್ಲಿ ನನಗನ್ಸುತ್ತೆ ಇವ್ರ ಕೈಯಲ್ಲಿ ಆಡಳಿತ ಮಾಡಕ್ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸುಧಾರಿಸ್ತಾ ಇದ್ದೀರಿ ಅಂತ. ಆರ್ಥಿಕ ಪರಿಸ್ಥಿತಿ ಸಿಕ್ಕ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಾ. ಆಮೇಲೆ ನಮ್ಮದು 40% ಅಂದ್ರಿ. ನಮ್ಮದು 40% ಅಂದ್ರೆ 4 ಲಕ್ಷ ಬಡ್ಜೆಟ್ ಅಲ್ಲಿ 40% ಅಂದ್ರೆ 1,60,000 ಕೋಟಿ. ಇವೆರಡು ಸೇರಿಸಿದ್ರೆ 2,500 ಲಕ್ಷ ಕೋಟಿ. ಎಲ್ಲೋಯ್ತು? ಇಷ್ಟು ಹಣ ಎಲ್ಲೋಯ್ತು? ಇರ್ಬೇಕಲ್ಲ. ಈಗ ಅದು ಉಳಿಬೇಕು. ಇವ್ರ ಪ್ರಕಾರ ಈ ಟ್ಯಾಕ್ಸ್ ಹಾಕಿದ್ದು ಉಳಿಬೇಕು. ಈ ಹಣ ಯಾರ ಜಾಬ್ಗೆ ಹೋಗ್ತಾ ಇದೆ? ನಮ್ಮ ಪ್ರಶ್ನೆ. ಅದು 40 ಕೋಟಿ 80 ಕೋಟಿ ಇವೆಲ್ಲ ಊಹಾಪೋಹಗಳು. ಸಿಗುತ್ತವು ಎಲ್ಲೈತಿ ಲೆಕ್ಕ? ಈಗ 40 ಕೋಟಿಗೂ ಲೆಕ್ಕ ಇಲ್ಲ, 80 ಕೋಟಿಗೂ ಲೆಕ್ಕ ಇಲ್ಲ. ಈಗ ಉಳಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.